ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಈಗಾಗಲೇ ಬಿಸಿಯ ಜೊತೆಗೆ ಚುನಾವಣೆಯ ಕಾವು ಕೂಡ ಜೋರಾಗಿ ಏರಿದೆ. ರಾಜಕೀಯದ ಸುಳ್ಳು ಭರವಸೆ ಆಶ್ವಾಸನೆಯನ್ನ ಕೇಳಿ ಸುಸ್ತಾಗಿರೋ ನಮ್ಮ ಜನ ಅಂದ್ರೆ ನೀವು ಮಾತಾಡೋದಕ್ಕೆ ಒಂದು ವೇದಿಕೆಯನ್ನ ನಾವು ಒದಗಿಸ್ತೀವಿ. ಬನ್ನಿ, ಲೌಡ್ ಸ್ಪೀಕರ್ ವಿಶೇಷ ಕಾರ್ಯಕ್ರಮದ ಮೂಲಕ ನಮ್ಮ ಜನರ ಮಾತೇನು, ಸಮಸ್ಯೆಗಳು ಏನು ಅಂತ ನೋಡೋಣ. ರಾಜಕಾರಣಿಗಳನ್ನ ಚುನಾಯಿಸೋ ನಮ್ಮ ಜನ ಈಗಾಗಲೇ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ. ಆದರೂ ನೀರಿಲ್ಲದೆ ಇಡೀ ರಾಜ್ಯ ತತ್ತರಿಸ್ತಾ ಇರೋ ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಸಮಸ್ಯೆಗಳು ಒಂದೇ ಎರಡೇ. ಬನ್ನಿ, ಅವರ ನೂರಾರು ಸಮಸ್ಯೆಗಳು ಏನು ಅನ್ನೋದನ್ನ ಅವರ ಬಾಯಲ್ಲೇ ಕೇಳೋಣ. ರಸ್ತೆಗಳು, ನೀರು ಸಮಸ್ಯೆ. ಎಷ್ಟೋ ಜನ ಬರ್ತಾ ಇದ್ದಾರೆ, ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಅದು ಯಾರ ಕೈಯಲ್ಲೂ ನೀರು ಸಮಸ್ಯೆ ಪರಿಹಾರ ಮಾಡಕ್ ಮಾತ್ರ ಆಗ್ತಾ ಇಲ್ಲ. ಓಟ್ ಕೇಳಕ್ ಮಾತ್ರ ಎಲ್ಲರೂ ಮನೆ ಹತ್ರಗೂ ಬರ್ತಾರೆ. ಅದೇ ಜನಗಳ ಕಷ್ಟನ ಕೇಳೋರೇ ಇಲ್ಲ ಆಗ್ಬಿಟ್ಟಿದ್ದಾರೆ ಕೋಲಾರ ಒಳಗಡೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ಅದು ಮಾಡ್ತೀರಿ, ಕೆಲಸಗಳು ಇದು ಮಾಡ್ತೀರಿ, ನೀವು ಹೇಳಿದ್ದೆಲ್ಲ ಕೆಲಸಗಳು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಓಟ್ ಕೇಳ್ತಾರೆ. ಎಲೆಕ್ಷನ್ ಮುಗಿದ್ಮೇಲೆ, ಎಣಿಕೆ ಆದಮೇಲೆ ಜನಗಳನ್ನ ಮಾತಾಡ್ಸೋದೇ ಇಲ್ಲ. ಇವಾಗ ಮನೆ ಹತ್ರ ಬಂದು ನಮ್ಮಣ್ಣ, ನಮ್ಮಪ್ಪ, ನಮ್ಮ ಅಜ್ಜಿ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ. ಎಲೆಕ್ಷನ್ ಮುಗಿದು ಗೆದ್ದು ಹೋದ್ಮೇಲೆ, ವಿಧಾನಸಭೆಗೆ ಹೋದ್ಮೇಲೆ ನಾವು ಯಾರು ಜನಗಳು ಯಾರಂತ ಅವ್ರ ಜ್ಞಾಪನ ಇರೋದಿಲ್ಲ. ಅವ್ರ ಅಧಿಕಾರ, ಅವ್ರು ದುಡ್ಡು ಮಾಡೋದು, ಅವರು ಖುಷಿ, ಅವರು ಸಂತೋಷ ಅವರೇ ನೋಡ್ತಾರೆ ಹೊರತು ಜನಗಳ ಕಷ್ಟ ಸುಖ ಯಾರು ಹಚ್ಕೊಳಕ್ ಹೋಗೋದಿಲ್ಲ. ಯಾರೇ ರಾಜಕಾರಣ ವ್ಯಕ್ತಿ ಆಗ್ಲಿ, ಒಬ್ಬ MLAಗೆ ಒಂದೇ ಸರಿ ಸೀಟ್ ಕೊಡಬೇಕು. ಇನ್ನೊಂದು ಏನು ಅಂದರೆ, ಓದಿರೋ ಎಜುಕೇಟೆಡ್ಗೆ, ಯೂತ್ಗೆ ಯಾವತ್ತಿದ್ರೂ ಸೀಟ್ ಕೊಟ್ಟರೆ ದೇಶ ಉದ್ಧಾರ ಆಗುತ್ತೆ. ಇನ್ನೊಂದೇನೆಂದರೆ, ಈ ಸೈನ್ ಹಾಕೋಕೆ ಬರದೇ ಇರೋದವ್ರಿಗೆಲ್ಲ ಕೊಟ್ಟರೆ ಅವ್ರಿಗೆ ಸೈನ್ ಮಾಡೋಕ್ಕೆ ಬರಲ್ಲ, ದೇಶ ನಿನ್ನೆಲ್ಲ ಉದ್ಧಾರ ಮಾಡ್ತಾರೆ. ನಾಳೆ ಸಾಯೋವ್ರಿಗೆಲ್ಲ ಸುಮ್ಮನೆ ಅಧಿಕಾರ ಕೊಟ್ಟು ಅವ್ರ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದೇ ಸರೋಗುತ್ತೆ. ಇನ್ನು ಜನರನ್ನೆಲ್ಲ ಉದ್ಧಾರ ಮಾಡೋದವರು. ಅದರಿಂದ ಆ ಮುದುಕರಿಗೆಲ್ಲ ರಾಜಕೀಯ ಕೊಡೋ ಬದಲು ಒಳ್ಳೆ ಎಜುಕೇಟೆಡ್ಗೆ, ಯೂತ್ಗೆ ಕೊಟ್ಟರೆ ಅವ್ರು ಏನಾದರೂ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಈ ದೇಶ ಈ ಥರನೇ ಇದ್ದೋಗುತ್ತೆ. ಸುಮ್ಮನೆ ಕೋಲಾರಲ್ಲಿ ಗೆದ್ದವರೆಲ್ಲ ಸಿಂಗಪೂರ್ ಮಾಡ್ತೀನಿ, ಮಲೇಷ್ಯಾ ಮಾಡ್ತೀನಿ ಅಂತ ಸುಮ್ಮನೆ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಸದ್ಯಕ್ಕೆ ಕುಡಿಯೋಕ್ಕೆ ನೀರಿಲ್ಲ, ಇನ್ನು ಅವ್ರು ಸಿಂಗಪೂರ್ ಮಾಡಿ ಆ ಥರ ಕಾರಲ್ಲಿ ಕೊಡೋದು ನಿಜಾನಾ? ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂದರೆ, ನಮಗೆ ವ್ಯಕ್ತಿಗಿಂತ ಪಕ್ಷ ಅಲ್ಲ, ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಆಗ್ತಾನೆ. ನಾವು ಎಲೆಕ್ಷನ್ ಬಂದಾಗ ಒಳ್ಳೆ ವ್ಯಕ್ತಿಗೆ ಮತ ಹಾಕ್ಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ಕಾರವನ್ನು ನಡೆಸುವಂತಹ ಚುನಾಯಿತ ಪ್ರತಿನಿಧಿಗಳು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಬಂಗಾರಪೇಟೆ ತಾಲೂಕು ತುಂಬ ಬರಗಾಲದಿಂದ ತತ್ತರಿಸ್ತಿದೆ. ನೀವು ಬರಗಾಲದ ಪೀಡಿತರಾದಂತಹ ಬಂಗಾರಪೇಟೆ ತಾಲೂಕಿಗೆ ಏನಾದರೂ ಸಹಾಯ ಮಾಡಬೇಕು. ದಯವಿಟ್ಟು ಸರ್ಕಾರಕ್ಕೆ ನಾವು ನಿವೇದಿಸಿಕೊಳ್ಳೋದೇನೆಂದರೆ, ಸರ್ಕಾರಿ ಬಸ್ಗಳನ್ನು ಹೆಚ್ಚಾಗಿ ಹಾಕಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ. ನಾನು ನೋಡ್ದಂಗೆ ಚುನಾವಣೆ ಮೊದಲಿದ್ದಂಗಿಲ್ಲ. ಈಗ ಎಲ್ಲರೂ ಬರ್ತಾ ಇದ್ದಾರೆ, ನಮ್ಗೆ ಓಟ್ ಕೊಡಿ, ನಿಮ್ಗೆ ಓಟ್ ಕೊಡಿ, ಎಲ್ರಿಗೂ ಓಟ್ ಕೊಡಿ. ಆದರೆ ಅವ್ರು ಈಗ ಹೇಳ್ತಾರೆ, ನಿಮ್ಗೇನು ಬೇಕೋ ಎಲ್ಲ ನಾನು ಮಾಡ್ಕೊಡ್ತೀನಿ. ಎಲ್ಲರೂ ಹೇಳ್ತಾರೆ, ಪ್ರತಿಯೊಬ್ಬರು ಬಂದವರೆಲ್ಲ ನಿಮ್ಗೇನು ಬೇಕೋ, ನಿಮ್ಗೆ ಯಾವ ಸೌಲಭ್ಯ ಬೇಕೋ, ನೀರಿನ ಸೌಲಭ್ಯ ಬೇಕಾ, ನಿಮಗೆ ವಾಹನ ಸೌಲಭ್ಯ ಬೇಕಾ, ಏನು ಬೇಕಾದ್ರೂ ಕೇಳ್ತಾರೆ. ಬಟ್ ಯಾರೂ ಮಾಡಿಕೊಡ್ತಾ ಇಲ್ಲ. ನಾವು ನೋಡ್ದಂಗೆ ಇತ್ತೀಚೆಗೆ ನಮ್ಮ ಇಂಡಿಯಾದಲ್ಲಿ 490 ಯೂನಿವರ್ಸಿಟಿ ಏನೋ ಇದೆ. ಅದೇ ಜರ್ಮನಿಯಲ್ಲಿ 8000 ಯೂನಿವರ್ಸಿಟಿ ಏನೋ ಇದೆ. ಅದಕ್ಕೆ ಸೀಟ್ ಸಿಗ್ತಿಲ್ಲ. ಆದರೆ ಇವ್ರೇನು ಹೇಳೋದು ಗೊತ್ತಾ, ನಿಮ್ಗೆ ಏನು ಬೇಕೋ ಅದೆಲ್ಲ ಕೊಡಿಸ್ತೀವಿ, ನಿಮ್ಗೆ ಯಾವ ಸೌಲಭ್ಯ ಬೇಕೋ, ಬಸ್ ಸೌಲಭ್ಯ ಬೇಕಾ, ಏನು ಸೌಲಭ್ಯ ಬೇಕಾದ್ರೆ ನಾವು ಕೊಡಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಯಾವುದು ಮಾಡಿಲ್ಲ, ಇನ್ನು ಮುಂದೆನೂ ಮಾಡಲ್ಲ ಅನ್ಕೊಂತೀನಿ. ಬಟ್ ಇವ್ರು ಮಾತ್ರ ಬೇಕೇ ಬೇಕು, ಓಟ್ ಬೇಕು. ಯಾಕೆ ಗೊತ್ತಾ, ಅವ್ರು ಗೆಲ್ಲಬೇಕು, ಅವ್ರು ದುಡ್ಡು ಸಂಪಾದನೆ ಮಾಡಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿ ಮಾತ್ರ ಚೆನ್ನಾಗಿರ್ಬೇಕು. ಮಿಕ್ಕ ಫ್ಯಾಮಿಲಿ ಎಲ್ಲ ಹಾಳಾಗಿ ಹೋಗ್ಬೇಕು. ಅವ್ರ ಪಾಲಿಸಿ ಅದು. ಬಟ್ ನಾವು ಅನುಭವಿಸ್ತಾರೋ ಪ್ರಾಬ್ಲಮ್ಸ್ ಎಲ್ಲ ಅವ್ರು ನೋಡ್ತಾ ಇಲ್ಲ. ವಿದ್ಯಾವಂತ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಎಲ್ಲರಿಗೂ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಅವರು ತಗೊಂತಾರೆ, JDS KJP ಎಲ್ಲರೂ ತಗೊಂತಾರೆ, ಮೂರಲ್ಲೂ ತಗೊಂತಾರೆ. ಓಟು ಆಯ್ಕೆ ಮಾಡೋರು ಅವರು ದುಡ್ಡು ನೋಡಿ ಆಯ್ಕೆ ಮಾಡಬಾರ್ದು ಯಾವತ್ತೂ ಅಷ್ಟೇ. ಮನುಷ್ಯ ನೋಡಿ ಆಯ್ಕೆ ಮಾಡಬೇಕು. ಇಲ್ಲಿ ಕಾವೇರಿ ನೀರು ಬರುತ್ತೆ ಅಂತಾರ, ತಮಿಳ್ನಾಡು ಕಲಿಸ್ತಾ ಇದ್ದಾರೆ ಕಾವೇರಿ ನೀರು. ಕೆರೆಯಲ್ಲಿ ನೀರಿರ್ಲಿಲ್ಲ, ಬದ್ದೆ ಹೋಗ್ತಾ ಇದೆಲ್ಲ. ಕಾವೇರಿ 1200 ಅಡಿ 1500 ಅಡಿ ರೈತರು ಆಗ್ತಾ ಇದಾರೆ, ಬರಲು ಒಂದು ತೊಟ್ಟು ನೀರಿಲ್ಲ. ಈ ಕಡೆ ಏನ್ ಮಾಡ್ತಾ ಇದಾರೆ ಸರ್ಕಾರ? ದುಡ್ಡು ತಗೊಂಡು ಮಾಡ್ತಾ ಇದಾರೆ. ದುಡ್ಡುಗೋಸ್ಕರ ಸರ್ಕಾರ, ನಮ್ಗೋಸ್ಕರ ಅಲ್ಲ. TV ಕೊಡ್ತೀನಿ, ಮಿಕ್ಸಿ ಕೊಡ್ತೀನಿ, ಜಾರ್ ಕೊಡ್ತೀನಿ. ಬಂದು ಕೌನ್ಸಿಲರ್ ಎಲೆಕ್ಷನ್ಗೆ ಒಂದು ಏರಿಯಾದಲ್ಲಿ ಬಂದು 75 ಲಕ್ಷ ಖರ್ಚು ಮಾಡಿದ್ದಾರೆ. 75 ಸಾವಿರ ಅವ್ರು ಸಂಪಾದನೆ ಮಾಡೋದು ನೋಡ್ತಾರೆ ಹೊರತು 75 ಸಾವಿರ ಕೆಲಸ ಮಾಡಲ್ಲ ಅವರು. ನಮ್ಮ ಬಂಗಾರಪೇಟೆಯಲ್ಲಿ ಎಲೆಕ್ಷನ್ನೇ ನಡೆಸಬಾರ್ದು ಈ ಸಲ. MLA ಅವರು ದುಡ್ಡು ತಿಂತಾರೆ, ತಿನ್ಬೇಕು.
1/4% ಕೆಲಸ ಮಾಡಿ 1/4% ತಿನ್ಲಿ ಒಪ್ಕೊಳ್ಳೋಣ. ಅದೇ 1/4% ತಿನ್ಬಿಟ್ಟು 1/4% ಕೆಲಸ ಮಾಡಿದ್ರೆ ಏನು ಪ್ರಯೋಜನ? ಕೋಲಾರಕ್ಕೆ ಏನು ಬೇಕಪ್ಪ ಅಂದರೆ ಮೊದಲು ನೀರು ಬೇಕು. ನೀರು ಕೊಟ್ಟರೆ ಜನ ಬದುಕ್ತಾರೆ. ಇಲ್ಲದೆ ಹೋದ್ರೆ ಜನಗಳು ಓಟು ಕೇಳೋಕ್ಕೂ ನಾಲಾಯಕು. ಲೌಡ್ ಸ್ಪೀಕರ್ ತಂಡ ಸಂಚರಿಸಿದ ಕೋಲಾರದ ಜನತೆಯ ಸಮಸ್ಯೆಗಳು ಇವಿಷ್ಟಾದ್ರೆ ಹಾಸನದ ಜನತೆ ಏನಂತಾರೆ ಅಂತ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.